ನಾನು ನಮ್ಮ ದೇಶದ ಎಲ್ಲ ರಾಜಕಾರಣಿಗಳಿಗೂ ಬೇಕಾದರೆ ಓಪನ್ ಚಾಲೆಂಜ್ ಹಾಕ್ತೀನಿ. ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳುಗಳ ಮೇಲೆ ಪ್ರಮಾಣ ಮಾಡಿ ಹೇಳಿ, ನಾನು ₹1 ಕೂಡ ಅನ್ಯಾಯವಾಗಿ ಸಂಪಾದನೆ ಮಾಡಿಲ್ಲ ಅಂತ. ನೀವು ಯಾರು ಹೇಳ್ತೀರೋ ಅಂಥದ್ದು ಒಳ್ಳೆಯದಾಗಲಿ ಅಂತ ನಾವು ಕೂಡ 6 ಹೆಚ್ಚು ಕಮ್ಮಿ ಮೇ ಜೂನ್ ತನಕನೂ ಕೂಡ ಮೋದಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ಟೈಮು ಅಷ್ಟಾಗಿ ಚೆನ್ನಾಗಿ ಇರೋದಿಲ್ಲ. ಇದು ರಾಹುಕೇತುಗಳ ಟ್ರಾನ್ಸಿಷನ್ ಪೀರಿಯಡ್. ಅದು ಟ್ರಾನ್ಸಿಷನ್ ಅಂದರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ತಕ್ಕಂಥದ್ದು. ಗುರು ಕೂಡ ಈಗ ಗುರುಬಲ ಇದೆ. ಮೋದಿಜಿಯವರು ಗೆದ್ದಿದ್ದು ಯಾತಕ್ಕೆ? ಗುರುಬಲ ಇದೆ. ಗುರುಬಲ ಇಲ್ಲದೆ ಗೆಲ್ಲಕ್ಕೆ ಆಗ್ತಿರಲಿಲ್ಲ ಈ ಸತಿ. ಅಷ್ಟು ಟಫ್ ಫೈಟ್ ಇರ್ತದೆ. ಭಾರತೀಯ ಜನತಾ ಪಕ್ಷದಲ್ಲಿ ಅವರೇ ಒಂದು ಓದಲ್ ಅಗ್ರಿಮೆಂಟ್, ರಿಟರ್ನ್ ಏನಲ್ಲ, ಓದಲ್ ಅಗ್ರಿಮೆಂಟ್ ಮಾಡ್ಕೊಂಬಿಟ್ಟಿದ್ದಾರೆ 75 ವರ್ಷದ ಮೇಲೆ ಯಾರು ಇರೋದು ಬೇಡ ಅಂತ. ಹಾಗಾಗಿ ಸನ್ಮಾನ್ಯ ಮೋದಿಜಿ ಅವರಿಗೆ 75 ವರ್ಷ ಮುಂದಿನ ವರ್ಷದಲ್ಲಿ ಆಗತ್ತೆ. ಅದರಿಂದ ಇಲ್ಲ ವಿನಾಕಾರಣ ಗೊಂದಲಗಳು ಸೃಷ್ಟಿಯಾಗ್ತಕ್ಕಂಥದ್ದು, ಇಲ್ಲ ವಿನಾಕಾರಣ ಮೋದಿಜಿಯವ್ರ ಮೇಲೆ ಕಳಂಕವನ್ನು ಬೇರೆ ಜನಗಳು, ವಿಪಕ್ಷಗಳು ಅಥವಾ ಬೇರೆ ಪಕ್ಷಗಳಲ್ಲಿ ಇರತಕ್ಕಂಥದ್ದು ಆರೋಪ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ 2025 ಏಪ್ರಿಲ್ ಮೇ ಜೂನ್, ಮಾರ್ಚಿಂದನೇ ತೊಗೊಳ್ಳಿ, ಮಾರ್ಚ್ ಏಪ್ರಿಲ್ ಮೇ ಜೂನ್ ಈ 4 ತಿಂಗಳುಗಳಲ್ಲಿ ನಡೆಯುತ್ತೆ. ಯಾಕೆ? 5ನೇ ಸ್ಥಾನ ಮಂತ್ರಿ ಸ್ಥಾನ ಅಂತ ಕೂಡ ಹೇಳ್ತೀವಿ. ಮಂತ್ರಿ ಮಂಡಲದಲ್ಲೂ ಕೂಡ ವ್ಯತ್ಯಾಸ ಆಗತಕ್ಕಂತಹ ಪಾಸಿಬಿಲಿಟೀಸು ಮುಂದಿನ ವರ್ಷ 2025 ಏಪ್ರಿಲ್ ಮೇ ಜೂನ್ ಈ 3 ತಿಂಗಳು ಒಳಗೆ ನಡೆಯುತ್ತೆ. ಈ ಬಾರಿ 5 ವರ್ಷ ಪೂರ್ಣಗೊಳಿಸ್ತಾರೆ. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ, ಸರ್ವೇಭ್ಯೋ ಶಾಸ್ತ್ರಪ್ರವರ್ತಕೇಭ್ಯೋ ನಮಃ. ಬಂಧು ಮಿತ್ರರೇ, ನನ್ನನ್ನು ಕೇಳ್ತಕ್ಕಂತಹ ಅತ್ಯಂತ ಪ್ರಮುಖವಾದಂತಹ ಒಂದು ಪ್ರಶ್ನೆ ಅಂದರೆ, ಮೋದಿಜಿಯವರು 5 ವರ್ಷ ಕಂಪ್ಲೀಟ್ ಮಾಡ್ತಾರ, ಅವ್ರ ಟೈಮ್ ಹೇಗಿದೆ, ಇದೆಲ್ಲದರ ಕುರಿತಾಗಿ ಕೇಳ್ತಾ ಇರ್ತಾರೆ. ನಾನು ಸಾಮಾನ್ಯ ಹೇಳ್ತಾನೆ ಇರ್ತೀನಿ, ಮೋದಿಜಿಯವರ ಜಾತಕ ಅದರ ಒಂದು ಬಹಳ ಸ್ಥೂಲವಾದಂತಹ ವಿಶ್ಲೇಷಣೆ ಅಥವಾ ಪಕ್ಷಿ ನೋಟ ಮಾಡಿದಾಗ ನಾವು ಸೆಪ್ಟೆಂಬರ್ 17, 1950ನೇ ಇಸ್ವಿನಲ್ಲಿ 17/9/1950 11 AM ಮೆಹಸಾನ ಅಂದರೆ ಗುಜರಾತ್ನಲ್ಲಿ ಹುಟ್ಟಿರ್ತಕ್ಕಂಥದ್ದು. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ಸೊ ಅವರ ಒಂದು ಜಾತಕವನ್ನು ನೋಡಿದಾಗ ಲಾಭಸ್ಥಾನದಲ್ಲಿ ರವಿ ಬುಧ ಕೇತು ಇದೆ, ಲಗ್ನದಲ್ಲಿ ಚಂದ್ರ ಕುಜ ಇದೆ, 4ನೇ ಮನೆಯಲ್ಲಿ ಗುರು ಇದೆ, 5ನೇ ಮನೆಯಲ್ಲಿ ರಾಹು ಇದೆ, ಮತ್ತು 10ನೇ ಮನೆಯಲ್ಲಿ ಶುಕ್ರ ಶನಿ ಇದೆ. ಇದಿಷ್ಟು ಅವರ ಜಾತಕವನ್ನು ನಾವು ಮೇಲ್ನೋಟಕ್ಕೆ ನೋಡಿದಾಗ ನಮಗೆ ಪ್ಲಾನೆಟರಿ ಪೊಸಿಷನ್ಸ್, ಜನನ ಕಾಲ, ಗ್ರಹ ಸ್ಥಿತಿಗಳು ಗೊತ್ತಾಗ್ತಕ್ಕಂಥದ್ದು. ಇನ್ನು ಇವರ ಒಂದು ಟೈಮ್ ಹೇಗಿದೆ ಅಂತ ನೋಡೋಕ್ಕೆ ಹೋಯಿತು ಅಂದರೆ, ವೃಶ್ಚಿಕ ರಾಶಿಯವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಶನಿ 4ನೇ ಮನೆಯಲ್ಲಿ ಇದ್ದಾನೆ. ಇದನ್ನು ತುಂಬ ಜನ ಕೇಳ್ತಾರೆ, ಮೋದಿಜಿಯವರಿಗೆ ಮುಂಚೆ ಎಲ್ಲನೂ ಅಭೂತಪೂರ್ವವಾದಂತಹ ಜಯ ಅಥವಾ ಗೆಲುವು ಆಗ್ತಾಯಿತ್ತು, ಈ ಸತಿ ಯಾತಕ್ಕೆ ಅವರಿಗೆ ಸಂಪೂರ್ಣ ಬಹುಮತ ಬರಲಿಲ್ಲ? ಆಗ ಅವರಿಗೆ ಶನಿ ಬಲ ಇತ್ತು, ಈಗ ಶನಿ ಬಲ ಇಲ್ಲ, 4ನೇ ಮನೆಯಲ್ಲಿದೆ. ನೆಕ್ಸ್ಟು ಇನ್ನು 7 ತಿಂಗಳುಗಳ ಕಳೆದ ಮೇಲೆ 5ನೇ ಮನೆಗೆ ಬರುತ್ತೆ. ಅಂದರೆ ಈಗ ಸದ್ಯಕ್ಕೆ ಅರ್ಧಾಷ್ಟಮ ಶನಿ ನಡೀತಾ ಇದೆ. ಎಲ್ಲ ವೃಶ್ಚಿಕ ರಾಶಿಯವರು ಅರ್ಥ ಮಾಡ್ಕೊಳ್ಳಿ, ಇದನ್ನು ಕೇವಲ ಮೋದಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಅಲ್ಲ. ನಾನು ರಾಶಿ ಫಲವನ್ನು ಹೇಳಬೇಕು ಅಂದಾಗ ಅದು ನಿಮ್ಮದು ಯಾವುದು ಇಡೀ ಪ್ರಪಂಚದಲ್ಲಿ ನಿಮ್ಮದು ವೃಶ್ಚಿಕ ರಾಶಿ ಆಗಿರುತ್ತೋ ಅವರಿಗೆ ನಾನು ಹೇಳ್ತಿರ್ತಕ್ಕಂತಹ ಫಲ. ಹಾಗಾಗಿ ಶನಿ 4ನೇ ಮನೆಯಲ್ಲಿದ್ದಾನೆ ಅಂದಮೇಲೆ ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ ಭಾಳ ಕಾಡುತ್ತೆ, ಅದೇ ತಾನೇ ಅರ್ಧಾಷ್ಟಮ ಶನಿ ಅದು ಕೂಡ ಕಾಡುತ್ತೆ ಒಂದಷ್ಟು ಅಂತ. ಅದು ಕಳೆದ ಮೇಲೆ 2025ನೇ ಇಸ್ವಿ ಮಾರ್ಚ್ 29ನೇ ತಾರೀಕು ಕಳೆದ ಮೇಲೆ ಶನಿ 5ನೇ ಮನೆಗೆ ಬರ್ತಾನೆ. ಅದು ಪಂಚಮ ಶನಿ ಆಗುತ್ತೆ. ಪಂಚಮ ಶನಿ ಬಂದಾಗ ಸ್ವಲ್ಪ ಕೀರ್ತಿಗೆ ಧಕ್ಕೆಯನ್ನು, ಕಳಂಕವನ್ನು ತರ್ತಾನೆ. 5ನೇ ಸ್ಥಾನ ಮಂತ್ರಿ ಸ್ಥಾನ ಅಂತ ಕೂಡ ಹೇಳ್ತೀವಿ. ಮಂತ್ರಿ ಮಂಡಲದಲ್ಲೂ ಕೂಡ ವ್ಯತ್ಯಾಸ ಆಗತಕ್ಕಂತಹ ಪಾಸಿಬಿಲಿಟೀಸು ಮುಂದಿನ ವರ್ಷ 2025 ಏಪ್ರಿಲ್ ಮೇ ಜೂನ್ ಈ 3 ತಿಂಗಳು ಒಳಗೆ ನಡೆಯುತ್ತೆ. ಅಂಡರ್ ನಾರ್ಮಲ್ ಕಂಡೀಷನ್ಸು ಈ 3 ತಿಂಗಳಲ್ಲಿ ಏನೋ ಒಂದು ಮಂತ್ರಿಮಂಡಲದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಇಲ್ಲ ಕಳಂಕ ಬರ್ತಕ್ಕಂಥದ್ದು, ಇಲ್ಲ
ವಿನಾಕಾರಣ ಗೊಂದಲಗಳು ಸೃಷ್ಟಿಯಾಗ್ತಕ್ಕಂಥದ್ದು, ಇಲ್ಲ ವಿನಾಕಾರಣ ಮೋದಿಜಿಯವ್ರ ಮೇಲೆ ಕಳಂಕವನ್ನು ಬೇರೆ ಜನಗಳು, ವಿಪಕ್ಷಗಳು ಅಥವಾ ಬೇರೆ ಪಕ್ಷಗಳಲ್ಲಿ ಇರತಕ್ಕಂಥದ್ದು ಆರೋಪ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ 2025 ಏಪ್ರಿಲ್ ಮೇ ಜೂನ್, ಮಾರ್ಚಿಂದನೇ ತೊಗೊಳ್ಳಿ, ಮಾರ್ಚ್ ಏಪ್ರಿಲ್ ಮೇ ಜೂನ್ ಈ 4 ತಿಂಗಳುಗಳಲ್ಲಿ ನಡೆಯುತ್ತೆ. ಯಾಕೆ? ಶನಿ ಗುರು ರಾಹುಕೇತುಗಳ ಟ್ರಾನ್ಸಿಷನ್ ಪೀರಿಯಡ್. ಅದು ಟ್ರಾನ್ಸಿಷನ್ ಅಂದರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ತಕ್ಕಂಥದ್ದು. ಗುರು ಕೂಡ ಈಗ ಗುರುಬಲ ಇದೆ. ಮೋದಿಜಿಯವರು ಗೆದ್ದಿದ್ದು ಯಾತಕ್ಕೆ? ಗುರುಬಲ ಇದೆ. ಗುರುಬಲ ಇಲ್ಲದೆ ಗೆಲ್ಲಕ್ಕೆ ಆಗ್ತಿರಲಿಲ್ಲ ಈ ಸತಿ, ಅಷ್ಟು ಟಫ್ ಫೈಟ್ ಇರ್ತಾಯಿತ್ತು. ಗುರುಬಲ ಇತ್ತು, ಆದ್ದರಿಂದ ಗುರು ಕಾಪಾಡ್ತಾನೆ, ಆದ್ದರಿಂದ ಗುರುಬಲ ಇತ್ತು, ಅದರಿಂದ ಪಾರಾದರು, ಅಂದರೆ ಗೆದ್ದರು. ಇನ್ನು ಮುಂದಿನ ವರ್ಷಕ್ಕೆ ಅಂದರೆ 2025 ಮೇ 14ರ ನಂತರ ಗುರು ಬದಲಾವಣೆ ಆಗುತ್ತೆ. ಅಂದರೆ ಗುರು ವೃಶ್ಚಿಕ ರಾಶಿಯವರಿಗೆ ಅಷ್ಟಮಕ್ಕೆ ಬರ್ತಾನೆ. ಗುರು ವೃಶ್ಚಿಕ ರಾಶಿಯವರಿಗೆ ಅಷ್ಟಮಕ್ಕೆ ಬಂದಾಗ, ಅಷ್ಟಮದಲ್ಲಿ ಗುರುವಿನ ಫಲ ಗೋಚಾರದಲ್ಲಿ ಏನು ಅಂತ ನೋಡ್ತು ಅಂದರೆ, ನಾವು ಅಲ್ಲಿ ವಿನಾಕಾರಣ ಚಿಂತೆ, ಅನಾರೋಗ್ಯ, ಹಣಕಾಸಿನ ಸಮಸ್ಯೆ, ಇಲ್ಲ ಅಂದರೆ ಬಂಧು ಮಿತ್ರರಲ್ಲಿ ಇಲ್ಲ ರಾಜಕೀಯದಲ್ಲಿರ್ತಕ್ಕಂಥವರು ತಮ್ಮ ರಾಜಕೀಯ ಜನಗಳಿಂದ ವಿರೋಧ, ಇಲ್ಲ ಮಾತು ಕೇಳಬೇಕಾದಂಥದ್ದು, ಇವೆಲ್ಲವೂ ಕೂಡ ಉಂಟಾಗ್ತಕ್ಕಂಥದ್ದು. ಹಾಗಾಗಿ 2025 ಮೇಯಿಂದ 2026 ಹೆಚ್ಚು ಕಮ್ಮಿ ಮೇ ಜೂನ್ ತನಕನೂ ಕೂಡ ಮೋದಿಯವರಿಗೆ ಅಥವಾ ವೃಶ್ಚಿಕ ರಾಶಿಯವರಿಗೆ ಟೈಮು ಅಷ್ಟಾಗಿ ಚೆನ್ನಾಗಿ ಇರೋದಿಲ್ಲ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕೆ? ಅಷ್ಟರೊಳಗೆ ರಾಹುಕೇತುಗಳು ಬದಲಾಗತ್ತೆ. ಆದ್ದರಿಂದ ರಾಹು 4ನೇ ಮನೆಗೆ ಬರ್ತಾನೆ, ಕೇತು ದಶಮ ಸ್ಥಾನಕ್ಕೆ ಬರ್ತಾನೆ. ಸೊ ಹಾಗಾಗಿ ಅವರಿಗೂ ಕೂಡ ಮುಂದಿನ ವರ್ಷದಲ್ಲಿ ಸ್ವಲ್ಪ ತೊಂದರೆಗಳು ಅಥವಾ ಆರೋಪಗಳು, ವಿನಾಕಾರಣ ಆರೋಪಗಳು. ಯಾಕೆಂದರೆ ಮೋದಿ ಅವರು ಬಹಳ ಅಚ್ಚುಕಟ್ಟಾಗಿ ಒಂದು ದೇಶವನ್ನು ಸುಸ್ಥಿತಿನಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ. ನೀವು ಯಾವುದೇ ರಾಜಕೀಯ ಪಕ್ಷಗಳು ಯಾವುದೇ ರಾಜ್ಯಗಳಲ್ಲೇ ನೋಡ್ತಾ ಹೋಗಿ, ನಾನು ಯಾವ ಪಕ್ಷದ ಬಗ್ಗೆನೂ ಮಾತಾಡೋಕ್ಕೆ ಹೋಗಲ್ಲ. ಬಿಕಾಸ್ ಐ ಡೋಂಟ್ ಲೈಕ್ ಪೊಲಿಟಿಕ್ಸ್. ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂದರೆ, ಐ ಡೋಂಟ್ ಲೈಕ್ ಪೊಲಿಟಿಕ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಐ ಡೋಂಟ್ ಲೈಕ್ ಪೊಲಿಟಿಷಿಯನ್ಸ್ ಮಚ್. ಯಾಕೆಂದರೆ ಇವತ್ತಿನ ಪೊಲಿಟಿಷಿಯನ್ಸ್, ನಾನು ಹೇಳ್ತಿದ್ದೆ, ನಾನು ಯಾರ ಹೆಸರನ್ನು ಕೂಡ ಹೇಳೋದಿಲ್ಲ. ನಿಮಗೇ ಗೊತ್ತಿದೆ, ಯಾರಿಗೂ ಏನು ನಾನೇನು ಹೇಳಬೇಕಾಗಿಲ್ಲ. ನೀವೆಲ್ಲ ತುಂಬ ಬುದ್ಧಿವಂತರು. ನಮ್ಮ ದೇಶದ ಪ್ರಜೆಗಳು ಅತಿ ಬುದ್ಧಿವಂತರು. ಹಾಗಾಗಿ ನಿಮಗೇ ಗೊತ್ತಿದೆ. ಆದ್ದರಿಂದ ಯಾರ್ಯಾರು ಹೇಗೆ ಅನ್ನೋದು ಅಲ್ಲೇ ಗೊತ್ತಾಗತ್ತೆ. ರಾಜಕೀಯ ವ್ಯಕ್ತಿಗಳು ಹೇಗೆ ಅನ್ನೋದು. ಒಂದು ಕಳಂಕ ಇಲ್ದಂಗೆ, ಒಂದು ಸ್ಕ್ಯಾಂಡಲ್ಲು ಸ್ಕ್ಯಾಮು ಇಲ್ದಂಗೆ 10 ವರ್ಷಗಳಿಂದ ಒಬ್ಬ ವ್ಯಕ್ತಿ ಆಳಿದಾದೆ ಅಂದರೆ, ಇಂತಹ ಅತ್ಯುತ್ತಮವಾದಂತಹ ಒಂದು ಆಡಳಿತವನ್ನು ಭಾರತ ಸ್ವತಂತ್ರ ಬಂದಾಗಿಂದ ಯಾರೂ ಕೊಟ್ಟಿಲ್ಲ ಅಂದರೆ ತಪ್ಪಾಗೋದಿಲ್ಲ, ತಿಳ್ಕೊಳ್ಳಿ. ಹಾಗಂತ ನಾನೇನು ಮೋದಿ ಭಕ್ತ ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ಅಭಿಮಾನಿ ಅಂತ ನಾನೇನು ಹೇಳ್ತಾ ಇಲ್ಲ. ಅದಕ್ಕೆ ಮೋದಿ ಅಭಿಮಾನಿ ಕೂಡ ಹೌದು, ಇಲ್ಲ ಅಂತ ಹೇಳಲ್ಲ. ನೀವು ಯಾವುದೇ ಮಾಡಿ ಆಕೆ ಪೋಸ್ಟಲ್ಲಿ ಕೂತ್ಕೊಂಡು ನೀವು ಮಾಡಿ, ನಾವು ನಿಮಗೂ ಅಭಿಮಾನಿಗಳಾಗ್ತೀವಿ. ಅರ್ಥವಾಗ್ತಾ ಇದೆ ನಿಮಗೆ ನಾನು ಮಾತಾಡ್ತಿರೋದು ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ. ನೀವು ಯಾವುದೇ ಉತ್ತಮವಾದಂತಹ, ಶುದ್ಧವಾದಂತಹ, ಪರಿಶುದ್ಧವಾದ ಟ್ರಾನ್ಸ್ಪರೆನ್ಸಿ ಇರಬೇಕು. ಆಡಳಿತ ಮಾಡಬೇಕಾದ್ರೆ ನಾನು ಓದಿರ್ತಕ್ಕಂಥವನು, ಮತ್ತು ಈ ಪೊಲಿಟಿಕಲ್ ಸೈನ್ಸ್ ಏನು ಇದೆ ಶಾಸ್ತ್ರದಲ್ಲಿ, ಅದನ್ನು ಪಾಠ ಮಾಡಿರ್ತಕ್ಕಂಥವನು ನಾನು. ರಾಜತಂತ್ರ ಒಂದು ಭಾಗ ಇದೆ ಮಹಾಭಾರತದಲ್ಲಿ, ಅದನ್ನು ಡಿಗ್ರಿಗೆ ಪಾಠ ಮಾಡಿದ್ದೀನಿ ನಾನು. ಸುಮಾರು 2-3 ವರ್ಷ, 3 ವರ್ಷನೇ ನಾನು ಪಾಠ ಮಾಡಿದ್ದೀನಿ, ಭಾಳ ಹಿಂದೆ, ಒಂದು 12 ವರ್ಷದ ಕೆಳಗೆ. ಹಾಗಾಗಿ ರಾಜ ಆದವನು ಹೇಗಿರಬೇಕು, ಆ ಕಾಲಕ್ಕೆ ರಾಜ ಚಾಣಕ್ಯ ಬರೆದ ಕಾಲದಲ್ಲಿ, ಇವತ್ತು ಅದನ್ನು ಅಪ್ಲೈ ಮಾಡಿಕೊಂಡ್ರೆ ಡೆಮೋಕ್ರಸಿಗೆ ಮಂತ್ರಿ ಆದವನು ಹೇಗೆ ಇರಬೇಕು, ಪರಿಶುದ್ಧವಾಗಿ ಇರಬೇಕು ಮಂತ್ರಿ ಆದವನು. ಒಂದು ಗೌರ್ಮೆಂಟ್ ಅಫಿಷಿಯಲ್ ಅಂದ್ಬಿಟ್ರೆ, ಒಂದು ಸಾಮಾನ್ಯ ಗುಮಾಸ್ತನಿಂದ ಹಿಡಿದು ಅಟೆಂಡರ್ ಪ್ಯೂನ್ ಅಂತೀವಲ್ಲ ಅವನಿಂದನೂ ಹಿಡಿದು ಮಂತ್ರಿ, ರಾಜ, ಈಗಿನ ಕಾಲಕ್ಕೆ ಮಂತ್ರಿ ತನಕನೂ ಕೂಡ ಒಂದು ಚೂರು ಕೂಡ ಅನ್ಯಾಯ ಅಕ್ರಮವಾಗಿ ಹಣವನ್ನು ಸಂಪಾದನೆ ಮಾಡಬಾರ್ದು. ಇದು ರಾಜಧರ್ಮ ಪ್ರಕರಣದಲ್ಲಿ ಹೇಳಿರ್ತಕ್ಕಂಥದ್ದು. ರಾಜ ಆದವನು ಯಾವತ್ತೂ ಕೂಡ ಅನ್ಯಾಯ ಅಧರ್ಮದಲ್ಲಿ ಹಣವನ್ನು ಸಂಪಾದನೆ ಮಾಡಬಾರ್ದು ಅಂತ ಹೇಳುತ್ತೆ.
ನಾನು ನಮ್ಮ ದೇಶದ ಎಲ್ಲ ರಾಜಕಾರಣಿಗಳಿಗೂ ಬೇಕಾದರೆ ಓಪನ್ ಚಾಲೆಂಜ್ ಹಾಕ್ತೀನಿ. ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳುಗಳ ಮೇಲೆ ಪ್ರಮಾಣ ಮಾಡಿ ಹೇಳಿ, ನಾನು ₹1 ಕೂಡ ಅನ್ಯಾಯವಾಗಿ ಸಂಪಾದನೆ ಮಾಡಿಲ್ಲ ಅಂತ. ನೀವು ಯಾರು ಹೇಳ್ತೀರೋ ಅಂಥದ್ದು ಒಳ್ಳೆಯದಾಗಲಿ ಅಂತ ನಾವು ಕೂಡ ಜಪ ಅನುಷ್ಠಾನಗಳನ್ನು ಮಾಡಬೇಕಾದ್ರೆ ಕೇಳ್ಕೊಳ್ತೀವಿ. ಹೇಳಿ ನೋಡೋಣ, ಯಾರು ಬೇಕಾದ್ರೆ ಯಾವ ರಾಜಕಾರಣಿಗಳು ಕೂಡ ನಾನು ಅನ್ಯಾಯ ಅಕ್ರಮದಲ್ಲಿ ಹಣವನ್ನು ಸಂಪಾದನೆ ಮಾಡಿಲ್ಲ, ನನ್ನ ಮಕ್ಕಳು ಹೆಂಡತಿ ಮೊಮ್ಮಕ್ಕಳು ಎಲ್ಲರ ಮೇಲೆ ವಂಶದ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಅಂತ ಹೇಳಿ ನೋಡೋಣ. ಯಾರಿಗೂ ಧೈರ್ಯ ಇಲ್ಲ, ಯಾವ ರಾಜಕಾರಣಿಗೂ ಧೈರ್ಯ ಇಲ್ಲ, ಓಪನ್ನಾಗಿ ಹೇಳ್ತೀನಿ ನಾನು. ಇಷ್ಟರೊಳಗೆ ಮಿಕ್ಕಿದ್ದೆಲ್ಲ ನೀವು ಅರ್ಥ ಮಾಡ್ಕೋಬೋದು. ಹಾಗಾಗಿ ಇಷ್ಟು ಪರಿಶುದ್ಧವಾದಂತಹ ಒಂದು ಆಡಳಿತವನ್ನು ಸನ್ಮಾನ್ಯ ಮೋದಿಜಿಯವರು ಕೊಡ್ತಿದ್ದಾರೆ ಅಂದರೆ ಯು ಶುಡ್ ಅಪ್ರಿಷಿಯೇಟ್ ಇಟ್. ಇಲ್ಲ ನೀವು ಒಂದು ಒಳ್ಳೆ ಕೆಲಸ ಮಾಡಬೇಕು, ಇಲ್ಲ ಒಳ್ಳೆ ಕೆಲಸ ಮಾಡೋದಕ್ಕೆ ಕೈ ಜೋಡಿಸ್ಬೇಕು. ಎರಡೂ ಮಾಡಲಿಲ್ಲ ಅಂದರೆ ದೇಶ ಉದ್ಧಾರ ಆಗೋದೇ ಇಲ್ಲ. ಹಾಗಾಗಿ ಸನ್ಮಾನ್ಯ ಮೋದಿಜಿಯವರ ಒಂದು ಜಾತಕವನ್ನು ನಾವು ನೋಡಿದಾಗ ಸದ್ಯದ ಪರಿಸ್ಥಿತಿಯಲ್ಲಿ ಗುರುಬಲ ಇದೆ. ಆದ್ದರಿಂದ ಆ ಗುರುಬಲ ಅನ್ನತಕ್ಕಂಥದ್ದು ಟೋಟಲ್ ವೃಶ್ಚಿಕ ರಾಶಿಯವರು ಎಲ್ಲರನ್ನೂ ಕೂಡ ಕಾಪಾಡ್ತಾ ಇದೆ. ಗುರು ಬಿಟ್ಟರೆ ಕೇತು ಒಂದು ಚೆನ್ನಾಗಿದ್ದಾನೆ, ಯಾಕೆ ಅಂದರೆ ಕೇತು ಲಾಭ ಸ್ಥಾನದಲ್ಲಿದ್ದಾನೆ. ಈ ಗುರು ಕೇತು ಎರಡರಿಂದ ಹಾಗೂ ಹೀಗೂ ಮ್ಯಾನೇಜ್ ಹಾಕ್ಕೊಂಡು ಹೋಗ್ತಾ ಇದೆ ಅಷ್ಟೇ, ಬೇರೆ ಯಾವುದರಿಂದನೂ ಮ್ಯಾನೇಜ್ ಹಾಕ್ಕೊಂಡು ಹೋಗ್ತಾ ಇಲ್ಲ ಜಾಸ್ತಿ. ಗೋಚಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಣ್ಣ ಪುಟ್ಟ ಪ್ಲಸ್ ಆ್ಯಂಡ್ ಮೈನಸ್ಗಳು ಆಗ್ತಾನೇ ಇರ್ತವೆ. ಮುಂದಿನ ವರ್ಷದಲ್ಲಿ ಸ್ವಲ್ಪ ತೊಂದರೆ ಜಾಸ್ತಿ ಕಾಣಿಸ್ಕೊಳ್ತಕ್ಕಂಥ ಪಾಸಿಬಿಲಿಟಿ ಇದೆ. ಅದನ್ನು ಪಾರಾಯಿತು ಅಂದರೆ, ಯಾಕೆ ಅಂದರೆ ಸಾಮಾನ್ಯವಾಗಿ ಈ BJPನಲ್ಲಿ ಹೇಗೆ ಅಂದರೆ ಭಾರತೀಯ ಜನತಾ ಪಕ್ಷದಲ್ಲಿ ಅವರೇ ಒಂದು ಅಗ್ರಿಮೆಂಟ್ ಥರ ಮಾಡ್ಕೊಂಬಿಟ್ಟಿದ್ದಾರೆ. ಓರಲ್ ಅಗ್ರಿಮೆಂಟ್, ರಿಟರ್ನ್ ಏನಲ್ಲ, ಓರಲ್ ಅಗ್ರಿಮೆಂಟ್ ಮಾಡ್ಕೊಂಬಿಟ್ಟಿದ್ದಾರೆ 75 ವರ್ಷದ ಮೇಲೆ ಯಾವುದು ಇರೋದು ಬೇಡ ಅಂತ. ಹಾಗಾಗಿ ಸನ್ಮಾನ್ಯ ಮೋದಿಜಿ ಅವರಿಗೆ 75 ವರ್ಷ ಮುಂದಿನ ವರ್ಷದಲ್ಲಿ ಆಗತ್ತೆ. ಆದ್ದರಿಂದ ಅದು ಆದಮೇಲೆ ಇರ್ತಾರೋ ಇಲ್ವೋ ಅನ್ನೋದು ನಮ್ಮ ಮಾಧ್ಯಮ ಮಿತ್ರರ ಪ್ರಶ್ನೆ ಆಗಿರುತ್ತೆ. ಅದಕ್ಕೆ ನಾನು ಹೇಳ್ತಕ್ಕಂಥ ಒಂದು ಉತ್ತರ ಅಂದರೆ ಸನ್ಮಾನ್ಯ ಮೋದಿಜಿಯವರ ಟೈಮು 2026 ತನಕ ಚೆನ್ನಾಗಿ ಇಲ್ಲ. ಆ ಒಂದು ಟೈಮಲ್ಲಿ ಅವರು ದೈವದ ಮೊರೆ ಹೋಗ್ತಕ್ಕಂಥದ್ದು ಬಹಳ ಸೂಕ್ತ. ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ ನಾವೇನು ಹೇಳ್ತೀವಿ, ಹಾಗೆ ದೈವದ ಮೊರೆ ಹೋಗಿ ಅವರು ಮಹಾನ್ ದೈವಭಕ್ತರು ಆಗಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ. ಆದ್ದರಿಂದ ಆ ಒಂದು ದೈವದ ಮೊರೆ ಹೋಗಿ ಆ ದೈವದ ಒಂದು ಅನುಗ್ರಹದಿಂದ ಆ ಒಂದು ಕಷ್ಟದ ಕಾಲ ಅಂತ ಏನು 2025ರಿಂದ 26 ಅಂತ ನಾನು ಹೇಳ್ತಾ ಇದ್ದೀನಿ, ಅದು ಎಲ್ರಿಗೂ ಬರುತ್ತೆ. ಇವರೊಬ್ಬರಿಗೆ ಅಂತಲ್ಲ, ವೃಶ್ಚಿಕ ರಾಶಿ ನೀವು ಎಲ್ರಿಗೂ ಬರುತ್ತೆ. ಈಗಲೇ ಹೇಳ್ತಾ ಇದ್ದೀನಿ, ಬರೆದಿಟ್ಕೊಳ್ಳಿ ನೀವು. 2025 ಮೇಯಿಂದ 2026 ಮೇ ಜೂನ್, ಅದು ಹೆಚ್ಚು ಕಮ್ಮಿ. ಯಾಕಂದ್ರೆ ನೆಕ್ಸ್ಟ್ ಇಯರ್ ಪಂಚಾಂಗ ಬಂದಾಗ ಗುರು ಏನಾದರೂ ವಕ್ರಗತಿ ಇತ್ತು ಇನ್ನು ಸ್ವಲ್ಪ ಮುಂದಕ್ಕೆ ಹೋಯ್ತು, 1 ತಿಂಗಳು 2 ತಿಂಗಳು ಅಲ್ಲಿ ತನಕನೂ ಕೂಡ. ಒಟ್ಟಿನಲ್ಲಿ ಗುರು ನೆಕ್ಸ್ಟು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬರೋ ತನಕನೂ ಕೂಡ ತೊಂದರೆ ವೃಶ್ಚಿಕ ರಾಶಿಯವರಿಗೆ ಇದ್ದೇ ಇರುತ್ತೆ. ಅದು ಪಾರಾಯಿತು ಅಂದರೆ ಅವರು ಇರೋದಕ್ಕೆ ಇಷ್ಟಪಡೋದಿಲ್ಲ. ಅವರ ಒಂದು ಜಾತಕದ ಗ್ರಹಗತಿಗಳನ್ನು ನೋಡ್ತು ಅಂದರೆ ಸ್ವಲ್ಪ ಅಧ್ಯಾತ್ಮದ ಕಡೆ ಒಲವು ಇದೆ ಅವರಿಗೆ. ಸಾಕು ಇವೆಲ್ಲ ನನಗೆ ಅಂತ ಅನ್ನಿಸ್ಬಿಟ್ಟಿರುತ್ತೆ ಅವರಿಗೆ. ಆದರೂ ಕೂಡ ಜನಗಳು ಅಕಸ್ಮಾತ್ ಏನಾದರೂ ಅಂದರೆ ಜನಗಳು ಅಂದರೆ ಸುತ್ತಮುತ್ತ ಇರ್ತಕ್ಕಂಥ ಜನಗಳು, ಇಡೀ ದೇಶದಲ್ಲೂ ಅವರಿಗೆ ಕೋಟ್ಯಂತರ ಅಭಿಮಾನಿಗಳಿದ್ದಾರೆ. ಎಲ್ಲರೂ ಕೂಡ ಅಕಸ್ಮಾತ್ ಬಲವಂತವಾಗಿ ಒತ್ತಾಯಪೂರ್ವಕವಾಗಿ ಇಲ್ಲ ನೀವೇ ಕಂಟಿನ್ಯೂ ಮಾಡಿ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದಾಗ ಮಾತ್ರ ಮಾಡ್ತಕ್ಕಂಥದ್ದಕ್ಕೆ ಒಪ್ಕೊಳ್ಳೋಂಥ ಪಾಸಿಬಿಲಿಟಿ ಇದೆ. ಇಲ್ಲ ಅಂದರೆ ಖಡಾಖಂಡಿತವಾಗಿ ಅವರಾಗವರೇನೆ ಮುಂದುವರಿತಕ್ಕಂತಹ ಪಾಸಿಬಿಲಿಟೀಸು ತುಂಬಾ ಕಮ್ಮಿ ಇದೆ.